ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕುರಿದು ಬೋಟಿ, ಲಿವರು, ಕಿಡ್ನಿ, ಗುಂಡಿಕಾಯಿ ಎಲ್ಲದ್ರದ್ದು ಒಂದು ಕಡಲೆಕಾಳು ಹಾಕಿ ಪಲ್ಯ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡೆಲ್ಲ ಕಟ್ ಮಾಡಿಟ್ಟಿರೋದು ಹಾಕ್ಕೊತಾ ಇದ್ದೀನಿ. ದೊಮ್ಮೆ, ಕಿಡ್ನಿ, ಲಿವರು, ಗುಂಡಿಕಾಯಿ ಎಲ್ಲ ಇದು ಕಟ್ ಮಾಡಿ ಎರಡು ಕುರಿದು ಇದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು, ಹಸಿ ವಾಸನೆ ಹೋಗಬೇಕು. ನಮ್ಮೂರಲ್ಲಿ ಊರಬ್ಬ ಎರಡು ಕುರಿ ಕಡ್ದಿರೋದು ಅದ್ರದ್ದು ಬಂದಿರೋದೆಲ್ಲ ಈ ಥರ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಭಾಳ ಚೆನ್ನಾಗಿರುತ್ತೆ ಇದು, ಫಂಕ್ಷನ್ಗಳಿಗೆಲ್ಲ ಸಖತ್ತಾಗಿರುತ್ತೆ. ಏನಿಲ್ಲ ಅಂದರೆ ಒಂದು 150 ಜನ ತಿನ್ನೋವಷ್ಟು ಮಾಡಬೇಕು. ಇವಾಗ ನಾವು ನೋಡಿ ಈ ಥರ ಹುರ್ಕೋಬೇಕು, ಚೆಂದಾಗಿ ಹಸಿ ವಾಸನೆ ಹೋಗುತ್ತೆ. ಇವಾಗ ಇದು ಬೋಟಿ ಚೆನ್ನಾಗಿ ತೊಳೆದ್ಬಿಟ್ಟು, ಎರಡು ಕುರಿದು ತೊಳೆದ್ಬಿಟ್ಟು 3 ಸಿಟಿ ಒಡಿಸಿ ಹಾಕ್ಕೊಳ್ತಾರೆ. ಅದು ನಾನು ಸ್ವಲ್ಪ ಉಪ್ಪು ಹಾಕಿ ಸಿಟಿ ಒಡಿಸಿರೋದು ಚೆನ್ನಾಗಿ ಅದಕ್ಕೆ ಕರೆಕ್ಟಾಗಿ ಬೇಯ್ತು. 3 ಸಿಟಿ ಒಡಿಸ್ಕೊಂಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಕುರಿದು ಫುಲ್ ಇದೆ. ಎರಡು ಕುರಿದು ಬ್ಲೆಡ್ಡು ಕೂಡ ಅಷ್ಟೇ, ಎರಡು ಕುರಿದು ಬ್ಲೆಡ್ ಇದೆ. ಅರಿಶಿನ ಪುಡಿ, ಇದು ಅರಿಶಿನ ಪುಡಿ, ಉಪ್ಪು ಹಾಕ್ಕೊಡೋಣ, ಕಲ್ಲುಪ್ಪು. ಇವಾಗ ಕಡಲೆಕಾಳು ನೆನೆಸಿಕ್ಕಿರೋ ಅಂಥ ಕಡಲೆಕಾಳು 2 kg ಕಡಲೆಕಾಳು ನೆನೆಸಿಕ್ಕಿದ್ದೀನಿ. ನೀರೆಲ್ಲ ಬಗ್ಸ್ಬಿಟ್ಟು ಕಡಲೆಕಾಳು ಹಾಕೋಣ. ಇದೇನು ಬೇಯಿಸೋದೇನು ಬೇಡ, ಅದರಲ್ಲೇ ಬೆಂದು ಹೋಗ್ಬಿಡುತ್ತೆ. ನೆನೆಸಿಟ್ಟು ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ ನಾವು. ಬೆಂದ್ಬಿಡುತ್ತೆ, ಅದರಲ್ಲೇ ಬೆಂದ್ಬಿಡುತ್ತೆ ಕಡಲೆಕಾಳು, ಏನು ತೊಂದರೆ ಇಲ್ಲ. ಏನಿಲ್ಲ, 1 ಅವರ್ ಮಾಡಬೇಕು ಇದನ್ನು. ಇವಾಗ ಬೋಟಿ ಅದೆಲ್ಲ ಬೇಯಬೇಕು, ಇನ್ನೂ ತುಂಬ ಬೇಯಬೇಕು. ಅದ್ರ ಜೊತೆಲೆ ಕಡಲೆಕಾಳು ಬೆಂದ್ಬಿಡುತ್ತೆ. ನೀವು ಹಂಗಿಲ್ಲ ಅಂದರೆ 1-2 ಸಿಟಿ ಒಡಿಸಿ ಕೂಡ ಹಾಕ್ಕೋಬೋದು ಕಡಲೆಕಾಳನ್ನ. ನೋಡಿ, 1.5 ತೆಂಗಿನಕಾಯಿದು ಪೇಸ್ಟ್ ಹಾಕ್ಕೊತಿದ್ದೀನಿ. ತೆಂಗಿನಕಾಯಿ ಪೇಸ್ಟು 1.5 ತೆಂಗಿನಕಾಯಿ ಪೇಸ್ಟ್ ಇದೆ. ಇದು ಶುಂಠಿ ಹಾಕಿ, ಏನಿಲ್ಲ 200 ಗ್ರಾಮ್ ಶುಂಠಿ ಬೇಕಾಗುತ್ತೆ ಇದಕ್ಕೆ. ಇದು ಬೆಳ್ಳುಳ್ಳಿ ಪೇಸ್ಟು, ಇದೂ ಅಷ್ಟೇ 200 ಗ್ರಾಮ್ ಬೇಕಾಗುತ್ತೆ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಾನು ಈರುಳ್ಳಿದು ಪೇಸ್ಟ್ ಹಾಕೋದು, 1 kg ಈರುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ರುಬ್ಬಿಟ್ಟಿರೋಂಥ ಈರುಳ್ಳಿದು 1 kgದು. ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಇದು ಕೊತ್ತಂಬರಿ, ನಾಟಿ ಕೊತ್ತಂಬರಿ ಪೇಸ್ಟು ರುಬ್ಬಿ ಇಟ್ಕೊಂಡಿದ್ದೀವಿ ನಾವೆಲ್ಲ. ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ವಾವ್, ಜೋಳದ ರೊಟ್ಟಿ ಅಂತೂ. ಇವಾಗ ನಾನು ಇದು ನೋಡಿ, ಇದು ಗಸಗಸೆ ಪೇಸ್ಟು, ಬರೀ ಗಸಗಸೆ. ಇದು ಧನಿಯಾ ಪುಡಿ ಹಾಕ್ಕೊತೀನಿ ನಾನು ಇವಾಗ. ಧನಿಯಾ ಪುಡಿ, ಯಾಕಂದ್ರೆ ಅದು ಖಾರದ ಪುಡಿ ಮೇಲೆ ಹಾಕ್ಸಿದ್ವಿ, ಅದಕ್ಕೆ ಆ ಥರ ಇದೆ ಧನಿಯಾ ಪುಡಿ. ಖಾರದ ಪುಡಿ ಏನಿಲ್ಲ ಅಂದರೆ 100 ಗ್ರಾಮ್ ಅಷ್ಟು ಹಾಕಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊನೇ ನಾವು ಯೂಸ್ ಮಾಡಲ್ಲ, ಆ ಥರ ಮಾಡ್ತೀವಿ ಇಲ್ಲಿ ಊರ ಕಡೆ. ಟೊಮೊಟೊ ಹಾಕೋದೇ ಇಲ್ಲ ನಾವು. ಕುರಿ ಸಾರಿಗೂ ಅಷ್ಟೇ, ಈ ಥರ ಕೋಳಿಗೂ ಅಷ್ಟೇ, ಜಾಸ್ತಿ ಹಾಕ್ಕೊಳಲ್ಲ ನಾವು, ಕಡಿಮೆ ಹಾಕೋದು ಟೊಮೊಟೊ. ಇದಕ್ಕೆ ನೋಡು, ಟೊಮೊಟೊನೇ ಹಾಕಲ್ಲ ನಾವು. ಕಲರ್ ಏನು ಸಕ್ಕದ ಬಂದಿಲ್ಲ. ಖಾರದ ಪುಡಿ ಚೆನ್ನಾಗಿದೆ ಊರ ಕಡೆದು. ಚೆನ್ನಾಗಿ ಕುದಿಬೇಕಿದು. ಇವಾಗ ಏನಿಲ್ಲ ಅಂದ್ರೆ 1 ಅರ್ಧ ಗಂಟೆ ಬೇಯಬೇಕು. ಇದು ಒಂದು ಸ್ವಲ್ಪ ಚರ್ಬಿ ಅಂತಾರಲ್ಲ, ಕೊಬ್ಬು, ಅದನ್ನು ಹಾಕ್ತಾಯಿದ್ದೀನಿ. ಕುರಿದು ಕೊಬ್ಬು. ನೋಡಿ,
ರಕ್ತ 2 ಕುರಿ ರಕ್ತ ಚೆಂದಾಗಿ ಬೇಯಿಸ್ಬಿಟ್ಟು ಉಪ್ಪಾಕಿ ಸಣ್ಣದಾಗಿ ಕಟ್ ಮಾಡಿ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ಹಾಕ್ಕೊತಾ ಇದ್ದೀವಿ. ಯಾಕೆ ಲಾಸ್ಟಲ್ಲೇ ಹಾಕ್ಕೋಬೇಕಿದು, ಫಸ್ಟಲ್ಲಿ ಯಾಕಂದರೆ ಅದೆಲ್ಲ ಬೇಯಬೇಕಲ್ವಾ. ಚೆನ್ನಾಗಿ ಬೆಂದಿದೆ ನೋಡಿ, ಕಾಳು ಎಷ್ಟೋ ಬೆಂದೋಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅಷ್ಟೇ, ಇದು ರಕ್ತ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ರೆ ಆಗೋಯ್ತು. ಇದು ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವ ಫಂಕ್ಷನ್ನು ನೀವು ಯಾವ ಫಂಕ್ಷನಿಗೆ ಬೇಕಾದರೂ ಮಾಡ್ಕೋಬೋದು. ಇದು ಮಟನ್ ಊಟದ ಫಂಕ್ಷನ್ ಇದ್ದರೆ ನೋಡಿ, ಇದು ಒಂದು ಸ್ವಲ್ಪ ಬಾಳೆ ಎಲೆಯಲ್ಲಿ ಇಟ್ಟರೆ ಅದು ಸೂಪರಾಗಿ ಕಾಣುತ್ತೆ. ಅಡಿಕೆ ತಟ್ಟೆ ಬಾಳೆ ಎಲೆಯಲ್ಲಿ ಇವಾಗ ಎಲ್ಲ ಮಾಡ್ತಾವ್ರೆ, ಈ ಥರ ಎಲ್ಲ ಎಲ್ಲರೂ ಮಾಡ್ತಾರೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಸಾಲ್ಟು ಕಡಿಮೆ ಆಗಿದೆ. ತಿರ್ಸ್ಕೊಳೋಣ, ಚೆನ್ನಾಗಿ ಉಪ್ಪು ಹಾಕಿದ್ದೀನಲ್ಲ, ತಿರ್ಸ್ಕೊಳೋಣ. ಇಲ್ಲಿ ಜಾತ್ರೆ ಇದೆ, ಅದಕ್ಕೋಸ್ಕರ 2 ಕುರಿ ಹೊಡೆದಿರೋದು ನಾವು. ಸಾರು ಪಲ್ಯ ಆ ಥರ ಎಲ್ಲ ಮಾಡಿದ್ದೀವಿ. ರಾಗಿ ಮುದ್ದೆ, ಜೋಳದ ರೊಟ್ಟಿ, ಮೋಸ್ಟ್ ಆಗೋಯ್ತು. ಇದು ರೆಡಿ ಆಗಿದೆ. ಇದು ಕಲರ್ ಏನು ಸಕ್ಕತ್ತಾಗಿ ಕಾಣುತ್ತೆ. ಇಲ್ಲಿ ಯಾವುದು ಅಂದ್ರೆ ಅಷ್ಟೇ, ಅದು ಧನಿಯಾ ಪುಡಿಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕಿ ರುಬ್ಬಿಸಿದ್ದಾರೆ, ಅದೇ ಗರಂ ಮಸಾಲ ಅವ್ರಿಗೆ. ನಾವು ಊರಿಂದ ಬಂದಿರೋದು ಮಗನ ಮನೆಗೆ. ನೋಡಿ 2 ಕುರಿದಿದು ಎಲ್ಲ, ಏನಿಲ್ಲ ಅಂದರೆ ಒಂದು 150 ಜನ ತಿನ್ಬೋದು ಅಷ್ಟಿದೆ. ಇದು ದೊಡ್ಡ ಪಾತ್ರೆ, ಆ ಥರ ಕಾಣಿಸ್ತಾ ಇದೆ ನಿಮಗೆ, ತುಂಬ ದೊಡ್ಡ ಪಾತ್ರೆ ಇದು. ಇದು ರೆಡಿಯಾಗಿದೆ, ಇವಾಗ ಸಖತ್ತ ರೆಡಿಯಾಗಿದೆ ಇದು. ನೋಡಿ ತೋರಿಸ್ತೀನಿ ಹೆಂಗಿದೆ, ಈ ಥರ ರೆಡಿಯಾಗಿದೆ ನೋಡಿ, ಸೂಪರಾಗಿ ಬಂದಿದೆ. ಇದು ನೀರೆಲ್ಲ ಬತ್ತಿ ಕಲರ್ ನೋಡಿ ಹೆಂಗೆ ಕಾಣುತ್ತಂತ, ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕೂಡ. ರೊಟ್ಟಿಗಂತೂ ವಾವ್ ಸೂಪರು. ನೋಡಿ ನೀವು ಇದೇ ಥರ ಮಾಡಿ ಯಾವ ಫಂಕ್ಷನ್ಗಾದ್ರೂ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಮಾಡ್ಬೋದು ನೀವು. ಸೇಮ್ ನೋಡಿದ್ರಲ್ಲ ಮೆಜರ್ಮೆಂಟ್ ಹೆಂಗೆ ಮಾಡಿದ್ದೀವಿ ಅಂತ, ಅದೇ ಥರ ನೀವು ಮಾಡ್ಕೊಳ್ಳಿ. ನೋಡಿ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ.